ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಎಕ್ಸೆಲ್ನಲ್ಲಿ ಯಾವ ರೀತಿ ಕೌಂಟ್ ಎ ಮತ್ತು ಕೌಂಟ್ ಬ್ಲ್ಯಾಂಕ್ ಫಂಕ್ಷನ್ಸ್ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್, ಕೌಂಟ್ ಫಂಕ್ಷನ್ ಏನಂದ್ರೆ ಇಟ್ ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ವಿತ್ ಇನ್ ಅ ಸ್ಪೆಸಿಫೈಡ್ ರೇಂಜ್ ದಟ್ ಕಂಟೈನ್ ನ್ಯೂಮರಿಕ್ ವ್ಯಾಲ್ಯೂಸ್. ರೇಂಜ್ ಆಫ್ ಸೆಲ್ಸ್ ಅಲ್ಲಿ ಎಷ್ಟು ನ್ಯೂಮರಿಕ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಈ ಕೌಂಟ್ ಫಂಕ್ಷನ್ ಇಂದ ನಾವು ತಿಳ್ಕೊಳ್ಬಹುದು. ಒಂದು ಎಕ್ಸಾಂಪಲ್, ಈಕ್ವಲ್ಸ್ ಟು ಕೌಂಟ್ ಓಪನ್ ಬ್ರಾಕೆಟ್ ರೇಂಜ್ ಅಂದ್ರೆ B2 ಇಂದ B9 ವರೆಗೂ ರೇಂಜ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ರೆ ಸೊ 5 ನಂಬರ್ಸ್ ಇದೆ ಆ ಸ್ಪೆಸಿಫೈಡ್ ರೇಂಜ್ ಅಲ್ಲಿ ಅಂತ ಆನ್ಸರ್ ಬಂತು. ನಂಬರ್ಸ್ ಅಷ್ಟೇ ಅಲ್ಲ, ಇದು ಡೆಸಿಮಲ್ಸ್ ಕೂಡ ನಾವು ಕೌಂಟ್ ಫಂಕ್ಷನ್ ಇಂದ ಕಂಡುಹಿಡಿಬಹುದು. ಈಗ ಸೆಲೆಕ್ಟ್ ಮಾಡ್ತೀನಿ C5 ಇಂದ C9 ಕೌಂಟ್ ಫಂಕ್ಷನ್ ಯೂಸ್ ಮಾಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಡ್ ಎಂಟರ್. C5 ಸಪೋಸ್ ನಾನು ಇಲ್ಲಿ ಒಂದು ನಂಬರ್ ಡಿಲೀಟ್ ಮಾಡ್ತೀನಿ, ಅವಾಗ ಅದು 4 ಅಂತ ತೋರಿಸುತ್ತೆ, ಅಂದ್ರೆ 4 ಡೆಸಿಮಲ್ ನಂಬರ್ಸ್ ಇದೆ ಅಂತ. ಓಕೆ, ಕೌಂಟ್ ಫಂಕ್ಷನ್ ಏನ್ ಮಾಡುತ್ತೆ, ಸ್ಪೆಸಿಫೈಡ್ ರೇಂಜ್ ಅಲ್ಲಿ ಎಷ್ಟು ನ್ಯೂಮರಿಕ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಅದು ಕೌಂಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್, ಕೌಂಟ್ ಎ ಫಂಕ್ಷನ್. ಕೌಂಟ್ ಎ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಕೌಂಟ್ ದ ನಂಬರ್ ಆಫ್ ನಾನ್ ಎಂಪ್ಟಿ ಸೆಲ್ಸ್ ಇನ್ ಅ ರೇಂಜ್ ದಟ್ ಕಂಟೈನ್ಸ್ ಟೆಕ್ಸ್ಟ್, ನಂಬರ್, ಎರರ್, ಲಾಜಿಕಲ್ ವ್ಯಾಲ್ಯೂಸ್ ಆರ್ ಎಂಪ್ಟಿ ಟೆಕ್ಸ್ಟ್. ಅಂದ್ರೆ ಇದು ಎಂಪ್ಟಿ ಟೆಕ್ಸ್ಟ್ ಇದ್ರೂ ಅದು ಒಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಟೆಕ್ಸ್ಟ್ ಇದೆ. ಓಕೆ, ನಾನು ಈಕ್ವಲ್ ಟು ಕೌಂಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಆನ್ಸರ್ 0 ಬರುತ್ತೆ. ಓಕೆ, ಯಾಕಂದ್ರೆ ಕೌಂಟ್ ಫಂಕ್ಷನ್ ನ್ಯೂಮರಿಕ್ ವ್ಯಾಲ್ಯೂ ಮಾತ್ರ ಕೌಂಟ್ ಮಾಡುತ್ತೆ. ಓಕೆ, ಅದೇ ನಾನು ಈಕ್ವಲ್ಸ್ ಟು ಕೌಂಟ್ ಎ ಫಂಕ್ಷನ್ ಯೂಸ್ ಮಾಡಿ ರೇಂಜ್ ನ ಸೆಲೆಕ್ಟ್ ಮಾಡ್ತೀನಿ, C5 ಟು C9 ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್. ಅದು 5 ಅಂತ ಆನ್ಸರ್ ತೋರಿಸುತ್ತೆ. ಅಂದ್ರೆ ಇದು ಟೆಕ್ಸ್ಟ್ ಇರೋದ್ರಿಂದ ಕೌಂಟ್ ಎ ಫಂಕ್ಷನ್ ನಾವು ಬಳಸ್ತೀವಿ. ಇದು ಕೌಂಟ್ ಎ ಫಂಕ್ಷನ್ ನ್ಯೂಮರಿಕ್ ವ್ಯಾಲ್ಯೂಸ್ ಕೂಡ ಅಥವಾ ನಂಬರ್ಸ್ ಕೂಡ ಅದು ಕೌಂಟ್ ಮಾಡುತ್ತೆ. ಎಕ್ಸಾಂಪಲ್, ಈಕ್ವಲ್ಸ್ ಟು ಕೌಂಟ್ ಎ ಓಪನ್ ಬ್ರಾಕೆಟ್ ಸೆಲೆಕ್ಟ್ ದ ರೇಂಜ್ B5 ಟು B9 ಅಂಡ್ ಎಂಟರ್. 5 ನ್ಯೂಮರಿಕ್ ವ್ಯಾಲ್ಯೂಸ್ ಅದು ಕೌಂಟ್ ಮಾಡುತ್ತೆ ಮತ್ತೆ ಟೆಕ್ಸ್ಟ್ ಕೂಡ ಕೌಂಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ಇದೇನ ಕಾಪಿ ಮಾಡಿ ನಾನು ಇಲ್ಲಿ ಪೇಸ್ಟ್ ಮಾಡಿ ಈಗ ಇಲ್ಲಿ ಒಂದು ವ್ಯಾಲ್ಯೂನ ಡಿಲೀಟ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಡಬಲ್ ಕ್ಲಿಕ್ ಕೊಡ್ತೀನಿ, ಒಂದು ಸ್ಪೇಸ್ ನ ಕೊಡ್ತೀನಿ. ಓಕೆ, ಒಂದು ಸ್ಪೇಸ್ ನ ಕೊಟ್ಟಾಗ ಇಲ್ಲಿ ಈಕ್ವಲ್ಸ್ ಟು ಕೌಂಟ್ ಎ ಓಪನ್ ಬ್ರಾಕೆಟ್ ರೇಂಜ್ ನ ಸೆಲೆಕ್ಟ್ ಮಾಡ್ತೀನಿ, ಎಂಟರ್. ಇದು ಈ ಸ್ಪೇಸ್ ನು ಕೂಡ ಅಂದ್ರೆ ಎಂಪ್ಟಿ ಟೆಕ್ಸ್ಟ್ ನು ಕೂಡ ಒಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಕೌಂಟ್ ಎ ಫಂಕ್ಷನ್, ಕೌಂಟ್ ಎ ಫಂಕ್ಷನ್. ಕೌಂಟ್ ಎ ಅಂದ್ರೆ count the number of non-empty cells in a range that contains text or numbers or logical value or empty text also. Okay, next Excel function count blank. count blank ಅಂದ್ರೆ ಇದು ರೇಂಜ್ ಅಲ್ಲಿ ಎಷ್ಟು ಎಂಪ್ಟಿ ಅಥವಾ ಬ್ಲಾಂಕ್ ಸೆಲ್ಸ್ ಇದೆ ಅನ್ನೋದನ್ನ ಕೌಂಟ್ ಮಾಡುತ್ತೆ. ಅಂದ್ರೆ ಕೌಂಟ್ ದಿ ನಂಬರ್ ಆಫ್ ಎಂಪ್ಟಿ ಆರ್ ಬ್ಲಾಂಕ್ ಸೆಲ್ಸ್ ವಿತ್ ಇನ್ ಅ ರೇಂಜ್. ಎಕ್ಸಾಂಪಲ್, ಇಲ್ಲಿ B5 ಇಂದ B9 ಸೆಲ್ ಅಲ್ಲಿ ಎಷ್ಟು ಎಂಪ್ಟಿ ಸೆಲ್ ಇದೆ, 1 ಮತ್ತೆ 2. ಓಕೆ, 2 ಎಂಪ್ಟಿ ಸೆಲ್ಸ್ ಇರೋದ್ರಿಂದ ನಾನು ಇಲ್ಲಿ ಈಕ್ವಲ್ ಟು ಕೌಂಟ್ ಬ್ಲಾಂಕ್ ಫಾರ್ಮುಲಾ ಅಪ್ಲೈ ಮಾಡಿ ರೇಂಜ್ ನ ಸ್ಪೆಸಿಫೈ ಮಾಡ್ತೀನಿ, ಎಂಟರ್. 2 ಬ್ಲಾಂಕ್ ಸೆಲ್ಸ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲಿ C5 ಇಂದ C9 ಸೆಲ್ ರೇಂಜ್ ಅಲ್ಲಿ ಒಂದು ಎಂಪ್ಟಿ ಸೆಲ್ ಇದೆ. ಸೊ ಇದು ಈಕ್ವಲ್ಸ್ ಟು ಕೌಂಟ್ ಬ್ಲಾಂಕ್ ರೇಂಜ್ C5 ಕೋಲನ್ C9 ಎಂಟರ್ ಕೊಟ್ಟರೆ 1 ಆನ್ಸರ್ ತೋರಿಸ್ತಾ ಇದೆ. ಓಕೆ, ಸೊ ಫಾರ್ಮುಲಾ ಏನು ಅಂತಂದ್ರೆ ಕೌಂಟ್ ಫಂಕ್ಷನ್ಗೆ ಈಕ್ವಲ್ಸ್ ಟು ಕೌಂಟ್ ಓಪನ್ ಬ್ರಾಕೆಟ್ ರೇಂಜ್ ಕ್ಲೋಸ್ ಬ್ರಾಕೆಟ್, ಕೌಂಟ್ ಎ ಈಕ್ವಲ್ಸ್ ಟು ಕೌಂಟ್ ಎ ಓಪನ್ ಬ್ರಾಕೆಟ್ ರೇಂಜ್ ಕ್ಲೋಸ್ ಬ್ರಾಕೆಟ್, ಮತ್ತೆ ಕೌಂಟ್ ಬ್ಲಾಂಕ್ ಗೆ ಈಕ್ವಲ್ಸ್ ಟು ಕೌಂಟ್ ಬ್ಲಾಂಕ್ ಓಪನ್ ಬ್ರಾಕೆಟ್ ರೇಂಜ್ ಕ್ಲೋಸ್ ಬ್ರಾಕೆಟ್. ಕೌಂಟ್ ಏನ್ ಮಾಡುತ್ತೆ, ಇದು ರೇಂಜ್ ಅಲ್ಲಿ ಎಷ್ಟು ನ್ಯೂಮರಿಕ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಕೌಂಟ್ ಮಾಡಿ ತೋರಿಸುತ್ತೆ. ಕೌಂಟ್ ಎ ಇದು ನ್ಯೂಮರಿಕ್ ವ್ಯಾಲ್ಯೂ, ಟೆಕ್ಸ್ಟ್, ಎರರ್ಸ್, ಲಾಜಿಕಲ್ ವ್ಯಾಲ್ಯೂಸ್ ಮತ್ತೆ ಎಂಪ್ಟಿ ಟೆಕ್ಸ್ಟ್ ಇದ್ರೂ ಕೂಡ ಅದನ್ನ ಒಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಕೌಂಟ್ ಬ್ಲಾಂಕ್ ಏನ್ ಮಾಡುತ್ತೆ, ಇದು ಬ್ಲಾಂಕ್ ಸೆಲ್ಸ್ ಎಷ್ಟಿದೆ ರೇಂಜ್ ಅಲ್ಲಿ ಎಷ್ಟು ಬ್ಲಾಂಕ್ ಸೆಲ್ಸ್ ಇದೆ ಅನ್ನೋದನ್ನ ಕೌಂಟ್ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವು ಜಾಸ್ತಿ ಎಕ್ಸೆಲ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.